ಮಹಾಯುತಿ ಮೈತ್ರಿಕೂಟದ ವಿಜಯದ ಬೆನ್ನಲ್ಲೇ ಸಿಎಂ ಟ್ವೀಟ್ ಮಾಡಿದ್ದಾರೆ. ಮತ್ತೆ ವೋಟ್ ಚೋರಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ. ಪ್ರತಿಯೊಂದು ಮತವು ಪವಿತ್ರವಾಗಿದ್ರೆ ರಕ್ಷಣೆ ನಿಜವಾಗಿದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ಅಧಿಕೃತ ಟ್ವಿಟರ್ ಖಾತೆಯಿಂದ ಹೊರಬೀಳ್ತಾ ಇರುವ ಟ್ವೀಟು. ಈ ಕಾಂಗ್ರೆಸ್ನವ್ರ ಮೆಂಟಾಲಿಟಿ, ನಾನು ಸಿಎಂ ಅಂತ ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರು ರಿಸಲ್ಟ್ ಯಾವಾಗ ಬರಕ್ಕೆ ಸ್ಟಾರ್ಟ್ ಆಯಿತು ಒಬ್ಬರೊಬ್ಬರದೇ ಟ್ವೀಟನ್ನು ನಾನು ಗಮನಿಸ್ತಾ ಇದೆ. ಎಲ್ಲ ಆಂಟಿಸಿಪೇಟ್ರಿ ಬೇಲ್ ಹಾಕೊಳ್ತಾ ಇದ್ರು. ಚುನಾವಣಾ ಆಯೋಗ ಇಲ್ಲಿ ಸಾಥ್ ಕೊಟ್ಟಿದೆ ಬಿಜೆಪಿಗೆ, ಮತಗಳ ವಿಚಾರದಲ್ಲಿ ಸಮಸ್ಯೆ ಆಗಿದೆ, ಆ ಇಂಕ್ ವಿಚಾರದಲ್ಲಿ ಕೂಡ ಸಮಸ್ಯೆ ಆಗಿದೆ, ಅಳಿಸಿ ಹೋಗೋ ಇಂಕನ್ನು ಯೂಸ್ ಮಾಡಿದ್ರು ಈ ಸಲ ಚುನಾವಣಾ ಆಯೋಗ, ಇವ್ರಿಗೆ ಫೇವರ್ ಮಾಡಿಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರು. ಸಿದ್ದರಾಮಯ್ಯ ಅವರ ಟ್ವೀಟ್ನ ಸಾರಾಂಶವನ್ನು ಗಮನಿಸ್ತಾ ಇದ್ದಾರೆ. ಡೆಮೋಕ್ರೆಸಿ ಸರ್ವೈವ್ಸ್ ಓನ್ಲಿ ವೆನ್ ಎವ್ರಿ ವೋಟ್ ಈಸ್ ಸ್ಯಾಕ್ರೀಡ್ ಆ್ಯಂಡ್ ಇಟ್ಸ್ ಸೇಫ್ ಗಾರ್ಡ್ ಆರ್ ರಿಯಲ್. ಅಂದರೆ ಎಲ್ಲವೂ ಪವಿತ್ರವಾಗಿದ್ದರೆ, ಅದನ್ನು ರಕ್ಷಣೆ ಮಾಡೋದಕ್ಕೆ ನಿಜವಾದ ವ್ಯವಸ್ಥೆ ಇದ್ದರೆ ಮಾತ್ರ ಡೆಮೋಕ್ರೆಸಿ, ಪ್ರಜಾಪ್ರಭುತ್ವ ಉಳಿಯುತ್ತೆ ಅನ್ನೋದು ಅವರ ಟ್ವೀಟ್ನ ಸಾರಾಂಶ. ಬಟ್ ಪ್ರಶ್ನೆ ಇರೋದಿಷ್ಟೇ, ಪ್ರತಿ ಸೋಲಿಗೂ ಲಾಜಿಕ್ ಹುಡುಕೋದ್ರ ಬದಲು ಪ್ರತಿ ಸೋಲಿಗೆ ಕಾರಣ ಯಾವುದು ಅನ್ನೋದನ್ನ ಯಾಕೆ ಹುಡುಕಲ್ಲ ಇವರು? ಇತ್ತೀಚೆಗೆ ಆದಂತಹ ಬಿಹಾರ ಚುನಾವಣೆನೇ ತಗೊಳ್ಳಿ. ಬಿಹಾರ ಚುನಾವಣೆ ಹಾಕಿ ಕಾಂಗ್ರೆಸ್ ನೆಲ ಕಚ್ಚಿದ ರೀತಿಯನ್ನು ನೋಡಿದ್ರಿ. ಅದಾದ್ಮೇಲೆ ಯಾರಾದರೂ ಹೊಣೆಗಾರಿಕೆಯನ್ನು ತಗೊಂಡ್ರಾ? ಯಾರಾದರೂ ರಿಸೈನ್ ಮಾಡಿದ್ರಾ? ಯಾರಾದರೂ ಪಾರ್ಟಿಯನ್ನು ನಾವು ಹಿಂಗೆ ಎವಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರಾ? ಇದೆಲ್ಲಕ್ಕಿಂತ ಬಿಡಿ, ಇವಾಗ ನಾವು RSS BJP ಅಂತೆಲ್ಲ ಮಾತಾಡ್ತೀವಲ್ಲ, ಕಾಂಗ್ರೆಸ್ ಹತ್ರ ಇಲ್ಲ ಅಂದ್ಕೊಳ್ತೀರಾ ಆ ಥರದ್ದು ಒಂದು ಮಾತೃ ಸಂಘಟನೆ? ಸೇವಾದಳ ಅಂತ ಇದೆ ಕಾಂಗ್ರೆಸ್ ಹತ್ರ ಕೂಡ. ಅದನ್ನು ಜಸ್ಟು ಪಾರ್ಟಿಯವ್ರದ್ದು ಚೇರ್ ಎತ್ತಕ್ಕೆ, ಬಂಡಲ್ ಕಟ್ಟಕ್ಕೆ, ಪಾಂಪ್ಲೆಂಟ್ ಹಚ್ಚಕ್ಕೆ ಮಾತ್ರ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೇವಾದಳ ಇದೆ ಕಾಂಗ್ರೆಸ್ ಹತ್ರ, ಬಟ್ ಇಚ್ಛಾಶಕ್ತಿ ಇಲ್ಲ ಅಷ್ಟೇ.